ಅಂತ ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ಅಲ್ಲ, ಯಾ ಕ್ಯಾಸ್ಟ್ ಅವನು, ಯಾ ಜಾತಿ ಅವನು ಅಂತ ಕೇಳ್ತಾರಲ್ಲಿ ಜೀವ ಉಳ್ಸಕ್ಕೆ. ಸೊ ಫ್ರೆಂಡ್ಸ್, ಹಾಯ್, ನನ್ನ ಹೆಸರು ಸಾದಿಕ್. ಇವತ್ತು ನನ್ನ ಕಣ್ಣು ಮುಂದೆ ಒಂದು ಇನ್ಸಿಡೆಂಟ್ ಆಯಿತು. ಸೊ ಏನಂದರೆ, ಇವತ್ತು ಜನವರಿ 4, 2026, 4:15 ಸಂಜೆ 4:15 ಏನಾಯಿತು ಅಂದರೆ, ನಾನು ಊರಿಗೆ ಹೋಗ್ತಿದ್ದೆ, ತುಮಕೂರಿಗೆ. ಹೋಗ್ಬೇಕಾದ್ರೆ ದಾರಿನಲ್ಲಿ ಸಡನ್ನಾಗಿ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಒಂದು ಓಮಿನಿಗೆ ಒಂದು 2 ವೀಲರು ಏನು ಕ್ರ್ಯಾಶ್ ಆಗಿ ಬಿದ್ದುಬಿಟ್ಟಿದೆ. ಏನಾಯಿತು ಅಂದರೆ, ಸೊ ನನಗೆ ಬೇಜಾರಾಗುವಂಥ ಮಾತೇನೆಂದರೆ, ಭಾಳ ನಿಜಲ್ಲೂ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು. ಯಾಕಂದರೆ ಏನು ಹೇಳ್ತಿದ್ದೀನಿ ಅಂದರೆ, ಅಲ್ಲ, ಆಕ್ಸಿಡೆಂಟ್ ಆಗಿಬಿಡ್ತು, ಆಗಿದೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಆ ಓಮಿನಿಯನು ಒಂಚೂರು ಯೋಚನೆ ಮಾಡಿಲ್ಲ. ಆ ಆಕ್ಸಿಡೆಂಟ್ ಆಗಿರೋರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸೋದ, ಇಲ್ಲ ಅವನ ಹತ್ರ ಇರೋದಂಥ ಮೆಡಿಕಲ್ ಬಾಕ್ಸ್ ತಗೊಂಡು ಅದರಿಂದ ಏನಾದ್ರು ಒಂದು ಸ್ವಲ್ಪ ರಕ್ತ ಹೋಗ್ತಿರೋದ್ರಿಂದ, ರಕ್ತ ಮೂವರಿಗೂ ಅನ್ಕಾನ್ಷಿಯಸ್ ಆಗಿದೆ. ಒಬ್ಬ ಬಿದ್ದುಬಿಟ್ಟಿದ್ದಾನೆ, ಇನ್ನೊಬ್ಬ ಮೂಗಲ್ಲಿ ರಕ್ತ ಬರ್ತಿದೆ, ಇನ್ನೊಬ್ಬನ ಹಣೆ ಒಡೆದೋಗಿದೆ. ಒಬ್ರಿಗೂ ಮನುಷ್ಯತ್ವ ಇಲ್ಲ. ಇಷ್ಟೊಂದು ಜನ ನಿಂತಿದ್ದಾರೆ, ಇಷ್ಟೊಂದು ಜನ. ನಿಜ, ಯಾರು ಕೂಡ ಪರ್ವ ಮಾಡ್ತಿಲ್ಲ. ನೋಡ್ತಾ ಇದ್ದಾರೆ ಏನಾಗಿದೆ ಅಂತ ಹೊತ್ತು ನೋಡ್ತಾ ಇದ್ದಾರೆ ಹೊತ್ತು ಯಾರೋ ಒಬ್ರು ಏನೋ 100ರಲ್ಲಿ 2% ಮಾತ್ರ ಪೊಲೀಸರಿಗೋ ಇಲ್ಲ ಆಂಬುಲೆನ್ಸ್ಗೋ ಫೋನ್ ಮಾಡುವಂಥ ಪ್ರಯತ್ನ ಪಡ್ತಿದ್ದಾರೆ ಅಷ್ಟೇ. ಹೊತ್ತು ಬಿಟ್ರೆ ಯಾರು ಕೂಡ ತಲೆ ಕೆಡಿಸ್ಕೊಂತಿಲ್ಲ. ಹಂಗಂತೇಳ್ಬಿಟ್ಟು ನಾವು ಅಂದರೆ, ಕೆಲವ್ರಿಗೆ ಅದು ಜೀವದ ಬೆಲೆ ಏನು ಅಂತ ಗೊತ್ತಿರುತ್ತೆ. ಯಾರಿಗೆ ಗೊತ್ತು ಆ 3 ಜೀವಗಳಿಗೆ ಹಿಂದೆ ಎಷ್ಟು ಜೀವಗಳು ಬದುಕ್ತಾ ಇದ್ದಾವೋ ಏನೋ ಅಂತ. ಕೆಲವ್ರಿಗೆ ಅದು ಜೀವದ ಬೆಲೆ ಏನು ಅಂತ ಗೊತ್ತಿರುತ್ತೆ. ಯಾರಿಗೆ ಗೊತ್ತು ಆ 3 ಜೀವಗಳಿಗೆ ಹಿಂದೆ ಎಷ್ಟು ಜೀವಗಳು ಬದುಕ್ತಾ ಇದ್ದಾವೋ ಏನೋ ಅಂತ. ಒಂಚೂರು ಪರವಾನ ಮನುಷ್ಯತ್ವ ಅನ್ನೋದೇ ಇಲ್ವಾ? ಹೋಗ್ಬಿಟ್ಟು ಅವ್ರಿಗೇನೋ ಹೆಲ್ಪ್ ಮಾಡಬೇಕು ಅಂತ ಆ ಹುಡುಗ ಮತ್ತೆ ಆ ಪೆಟ್ರೋಲ್ ಬಂಕ್ ಹತ್ರ ನಾನು ಹೊಡೋಗ್ಬಿಟ್ಟು ನಾನೇನು ಮಾಡಿದೆ, ಮೆಡಿಕಲ್ ಬಾಕ್ಸು ಅವ್ರು ಕೇಳಿದ ತಕ್ಷಣ ಕೊಟ್ಟ. ಅವ್ನು ಏನು ಎತ್ತ ನಾನೇ ಕೊಡಬೇಕು, ಏನು ಕ್ವಶನ್ ಮಾಡಿಲ್ಲ. ಕೆಲವೊಂದು ಪೆಟ್ರೋಲ್ ಬಂಕ್ ಇರೋದೂ ಇಲ್ಲ. ನಿಜ, ನಾನು ಹೋದ ತಕ್ಷಣ ಕೇಳಿದ ತಕ್ಷಣ ಕೊಟ್ಟ ಅವನು. ಮತ್ತೆ ಕೊಟ್ಟ, ನಾನು ನನ್ನ ಕೈಲಿ ಆದಷ್ಟು ಸಹಾಯ ಮಾಡಿದೆ. ಆದಷ್ಟು ನಾನು ಹಿಂದೆ ಮುಂದೆ ನೋಡಲಿಲ್ಲ. ಹೋದೆ ಅವನಿಗೆ. ಸೊ ಅವ್ರಿಗೆ ಅರ್ಥ ಗೊತ್ತಿತ್ತು, ಹಣೆ ಎಲ್ಲ ಹೊಡೆದೋಗಿದೆ. ನನ್ನ ಕೈಲಿ ಆದಷ್ಟು. ಸೊ ಅವ್ರು ಏನು ಹೇಳಿದ್ರು ಅಂದರೆ, ಬ್ಯಾಂಡೇಜ್ಗಳಿದ್ದಾವೆ, ಆಯಿಂಟ್ಮೆಂಟ್ ಇಲ್ಲ, ಎಲ್ಲ ಖಾಲಿಯಾಗಿದ್ದಾವೆ. ರೀಸೆಂಟಾಗಿ ಇವತ್ತು ಏನೋ 1 ವಾರದಿಂದನೂ ಇದೇ ಇನ್ಸಿಡೆಂಟ್ ಆಗಿತ್ತು. ಅದಕ್ಕೂ ಕೂಡ ನಾವು ಯೂಸ್ ಮಾಡಿದ್ವಿ. ಬಟ್ ಈ ಥರ ಆಗುತ್ತಂತ ಗೊತ್ತಿರಲಿಲ್ಲ. ವ್ಯಕ್ತಿ ಹೇಳ್ದ. ಆವಾಗ ಬ್ಯಾಂಡೇಜ್ ಮಾತ್ರ ಏನು ಅವೈಲೇಬಲ್ ಇತ್ತು ಅಷ್ಟೇ. ನನ್ನ ಕೈಲಿ ಆದಷ್ಟು ನಾನು ಹೆಲ್ಪ್ ಮಾಡಿದೆ ಅವರಿಗೆ. ಏನು ಬ್ಯಾಂಡೇಜ್ ಕಟ್ಟೋದು, ಅವರು ಇನ್ನೊಬ್ಬ ವ್ಯಕ್ತಿ ಫೋನ್ ಲಾಕ್ ಏನು ತೆಗಿಯೋಕ್ಕೆ ಯಾರನ್ನು ಫ್ಯಾಮಿಲಿಗೆ ಏನಾನ ಫೋನ್ ಮಾಡಿಬಿಟ್ಟು ಹೇಳುವಂಥದ್ದನ್ನು ಪ್ರಯತ್ನ ಮಾಡ್ತಿದ್ರು. ಯಾರು ಕೂಡ ಪ್ರಯತ್ನ ಪಡ್ತಿಲ್ಲ. ಇಲ್ಲಿ ಯಾರೋ ಒಬ್ಬರು ಪ್ರಯತ್ನ ಪಡ್ತಿದ್ದಾರೆ, ಖುಷಿ. ಜೀವದ ಬೆಲೆ ಒಂದು ಚೂರು ಗೊತ್ತಿಲ್ಲ. ನನಗೇನಕ್ಕೂ ಬೇಜಾರಾಗಿಲ್ಲ ಕಣ್ರಿ, ನಿಜ ಹೇಳ್ತಾ ಇದ್ದೀನಿ, ಏನಕ್ಕೂ ಬೇಜಾರಾಗಿಲ್ಲ. ನಮ್ಮ ದೇಶ ಯಾವಾಗ್ರಿ ಮುಂದುವರಿಯೋದು? ಯಾವಾಗ್ರಿ ಒಳ್ಳೆ ಆಲೋಚನೆ ಅನ್ನೋದು ಬರೋದು ಅವ್ರ ಮನಸ್ಸಲ್ಲಿ? ಇಂಥ ಜನನು ಇರ್ತಾರಂತ ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ಅಲ್ಲ, ಯಾ ಕ್ಯಾಸ್ಟ್ ಅವನು, ಯಾ ಜಾತಿ ಅವನು ಅಂತ ಕೇಳ್ತಾರಲ್ಲಿ ಜೀವ ಉಳ್ಸಕ್ಕೆ. ಅಲ್ಲ, ಯಾ ಕ್ಯಾಸ್ಟ್ ಅವನು, ಯಾ ಜಾತಿ ಅವನು ಅಂತ ಕೇಳ್ತಾರಲ್ಲಿ ಜೀವ ಉಳ್ಸಕ್ಕೆ. ಆ ಊರಿನ ದೊಡ್ಡ ವ್ಯಕ್ತಿ ಮೊದಲು ಅವ್ನು ಯಾವ ಕ್ಯಾಸ್ಟ್ ಅವನು, ಯಾವ ಜಾತಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ನಾವು ಇನ್ನೇನು ಹೇಳೋಣ? ಇವಾಗ ಜಾತಿ ನೋಡ್ಬಿಟ್ಟು ಅವ್ನು ಜೀವ ಉಳಿಸ್ತಾ ಇದ್ದಾರೆ. ಅದ್ರ ಅರ್ಥ ಅದೇ, ಅವ್ನ ಜಾತಿ ನೋಡ್ಬಿಟ್ಟು ಜೀವ ಉಳಿಸ್ತಾ ಇದ್ದಾರೆ. ಹಂಗಾದ್ರೆ ಇವಾಗ ಅವ್ನು ಬೇರೆ ಕ್ಯಾಸ್ಟನ್ನು ಆಗ್ಬಿಟ್ಟಿದ್ರೆ, ಇವಾಗ ಏನು ನೀವು SC ST ಮತ್ತು ಮುಸ್ಲಿಮು, ಹಿಂದೂ ಹೇಳ್ತಾ ಇದೀನಲ್ಲ, ಯಾವ ಜಾತಿ ಗೀತಿ ಅನ್ನೋದು ನೆಟ್ಟಿಗೆ ಬರಲ್ಲ ಕಣ್ರಿ, ಯಾವುದು ಮುಂದೆ ಬರಲ್ಲ ಕಣ್ರಿ. ಜಾತಿ ಗೀತಿ ಅಂತ ಹೇಳ್ಬಿಟ್ಟು ನಿಜ ಹೇಳ್ತಾ ಇದ್ದೀನಿ, ಜಾತಿ ಗೀತಿ ಅಂತ ಏನು ಕಿತ್ತಾಡ್ಬೇಡಿ, ಏನೂ ಆಗಲ್ಲ. ಎಲ್ಲರೂ ಮಣ್ಗೋಗೋರೆಯ, ಎಲ್ಲರೂ ಮಣ್ಣಲ್ಲಿ ಮಣ್ಣಾಗರಯ್ಯ. ಇಂಥ ಜನ ಇರ್ತಾರ. ನಾನು ಕೇಳಿದ್ದೆ, ನ್ಯೂಸಲ್ಲಿ ಕೇಳಿದ್ದೆ, ರೀಲ್ಸಲ್ಲಿ ನೋಡಿದ್ದೆ, ಆರ್ಟಿಕಲ್ ಓದಿದ್ದೆ. ಈ ಥರನೂ ನನ್ನ ಕಿವಿಯಾರ ಕೇಳ್ಪಟ್ನಲ್ರಿ ಇವತ್ತು. ಏನು ಜನ ಕಣ್ರಿ, ಮನುಷ್ಯತ್ವ ಅನ್ನೋದು ಬೇಡವಾ? ಬಹುಶಃ ಇವರೆಲ್ಲ ಜಾತಿ ಅನ್ಕೊಂಡು ಹುಟ್ಟಿರ್ಬೇಕು. ಜಾತಿ ಅನ್ನೋದು ಬಿಡ್ರಿ, ಮನುಷ್ಯತ್ವ ಅನ್ನೋದು ನೋಡ್ರಿ. ಅವತ್ತು ಅಷ್ಟೊಂದೆಲ್ಲ ದಾಳಿ ಆಯಿತು, ಅಷ್ಟೊಂದೆಲ್ಲ ಬಾಂಬ್ ಬ್ಲಾಸ್ಟ್ ಆಯಿತು, ಉಳಿಸಿದ್ದು ಯಾರ್ರಿ? ಜಾತಿ ಅಂತ ನೋಡ್ಕೊಂಡಿದ್ದಿದ್ರೆ ಏನು ಆ ವ್ಯಕ್ತಿನ ಉಳ್ಸಕ್ಕಾಗ್ತಿಲ್ಲಲ್ಲ. ನಮ್ಮ ಜಾತಿನೆಲ್ಲ ನಾನೇ ಕುಳಿಸ್ಬೇಕು ಹೇಳ್ತಾ ಇದ್ದೀನ, ನಮ್ಮ ಜಾತಿನೆಲ್ಲ ನಾನೇ ಕುಳಿಸ್ಬೇಕು. ಹತ್ರ ಸಾಯೋನು. 2 ಇಯರ್ಸ್ ಬ್ಯಾಕು ನನಗೂ ನಮ್ಮ ತಾಯಿಗೆ ಆಗಿತ್ತು. ಮದ್ಗಿರಿ ಹೋಗ್ಬೇಕಾದ್ರೆ, ಸೊ ಮದ್ಗಿರಿ ಡಿಪೋ ಇದೆ, ಪಾಗೋಡ ರೋಡು. ಸಡನ್ನಾಗೆ ನಮಗೂ ಆಕ್ಸಿಡೆಂಟ್ ಆಗ್ಬಿಡ್ತು. ಇದಕ್ಕಿದ್ದಂಗೆ ರೋಡ್ ಜಾರ್ಬಿಟ್ಟು ಗಾಡಿಯಾಗಿ ಬಿದ್ದುಬಿಟ್ವಿ. ನನ್ನ ಕಾಲ್ ಡ್ಯಾಮೇಜ್ ಆಯಿತು, ನಮ್ಮ ಅಮ್ಮಂಗೂ ಕಾಲ್ ಡ್ಯಾಮೇಜ್ ಆಯಿತು.
ನಾನು ಅವತ್ತು ಹೆಲ್ಮೆಟ್ ಹಾಕಿರ್ಲಿಲ್ಲ ಅಂದರೆ ನಿಜ ನಾನು ಉಳಿತಿರ್ಲಿಲ್ಲ. ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಡ್ರೈವಿಂಗ್ ಮಾಡ್ಬೇಕಾದ್ರೆ ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಹಿಂದೆ ಕೂತ್ಕೊಂಡಿರೋರು ಮತ್ತು ಮುಂದೆ ಕೂತ್ಕೊಂಡಿರೋರು, ಎಸ್ಪೆಷಲಿ ಮುಂದೆ ಕೂತ್ಕೊಂಡಿರೋರು ಹೆಲ್ಮೆಟ್ ಹಾಕಿ ಓಡಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪೊಲೀಸರು ಸುಮ್ಕೇನು ಹೇಳಲ್ಲ, ಅವರು ಕೂಡ ನಿಮ್ಮ ಒಳ್ಳೆಯದಕ್ಕೆ ಹೇಳೋದು, ಅವರು ಅಷ್ಟಲ್ಲದೆ ಹೇಳಲ್ಲ. ದಯವಿಟ್ಟು ನೀವು ಹೆಲ್ಮೆಟ್ ಹಾಕೊಂಡು ಓಡೋದು ಮಹಾ ಅಂದರೂ ಕೂಡ ನೀವು ಮನೆಯಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತರವಾಗಿ ಏನಾದರೂ ನೀವೇನೋ ತಗೊಂಬರಕ್ಕೆ ಹೋಗ್ತಾ ಇದ್ರಿ, ಹೇಳಲಿಕ್ಕಾಗಲ್ಲ, ಏನು ಬೇಕಾದ್ರೂ ಆಗ್ಬೋದು. ಹೆಲ್ಮೆಟ್ ಹಾಕೊಂಡು ಹೋಗಿ. ಏನು ಸಲ ನಾಚಿಕೆ ಮಾನ ಮರ್ಯಾದೆ ಇವಾಗೆಲ್ಲ ಫ್ಯಾಷನ್ ಅಲ್ವಾಪ್ಪ. ಹೆಲ್ಮೆಟ್ ಹಾಕೊಂಡು ಹೋಗಿಲ್ಲ ಅಂದರೆ ನಿಗರ್ಸ್ಕೊಂಡು ಹೋಗ್ಬೇಕಲ್ಲ ಕೂದಲ, ಶೋಕಿಗಳು. ನಿಮ್ಗೆ ಯಾರು ಆಗಲ್ಲ. ಇವತ್ತು ಆಯ್ತಲ್ಲ ಹಂಗೆ ಆಗುತ್ತೆ ಅಷ್ಟೇ, ಹೊಲ್ಟೋಗ್ತೀರಾ, ಏನು ಆಗಲ್ಲ. ಮೊದಲೇ ಹೆಲ್ಮೆಟ್ ಆಗುತ್ತೆ ಕಲೀರಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ನನ್ನ ಕೈಲಿ ಆದಷ್ಟು ಸಹಾಯ ಮಾಡಿದ್ದೀನಿ ಅವ್ರಿಗೆ. ದೇವ್ರ ಹತ್ರ ಬೇಡ್ಕೊಳ್ತೀನಿ ಅವರು ಏನೂ ಆಗದೆ ಇರಲಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಒಂದು ಜೀವದ ಬೆಲೆ ನಾವು ಭಾಳ ಕಲಿರೋರ್ಗೆ ಗೊತ್ತು, ಒಂದು ಜೀವದ ಬೆಲೆ ಏನು ನೋಡೋರ್ಗೆ ಗೊತ್ತು. ಅವತ್ತೊಂದು ದಿವಸ ಏನಾಯ್ತಂದರೆ, ನನಗೂ ಮುಂದೆ ಆಕ್ಸಿಡೆಂಟ್ ಆದಾಗ ಕೂಡ ಒಂದು ಅಕ್ಕನೇ ಉಳಿಸಿದ್ದು. ಒಂದು ಪ್ಯಾಸೆಂಜರ್ ಆಟೋ ಬಂತು. ಪ್ಯಾಸೆಂಜರ್ ಆಟೋ ಬಂದಾಗ ಆ ಪ್ಯಾಸೆಂಜರ್ ಆಟೋ ನಿಲ್ಲಿಸ್ಬಿಟ್ಟು ಒಂದು ಅಕ್ಕ ನಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತು. ಅಷ್ಟಲ್ಲೇ ನಮ್ಮ ಫ್ಯಾಮಿಲಿ ಫೋನ್ ಬಂದು ಅವರೆಲ್ಲ ಬಂದು ನಮ್ಮನ್ನು ಟೇಕ್ ಕೇರ್ ಮಾಡೋದು. ದಯವಿಟ್ಟು ಜಾಸ್ತಿ ಅಂತ ನೋಡ್ಬೋದು. ಮನುಷ್ಯತ್ವ ಅನ್ನೋದು ಅನ್ನೋದು ಬೇಕಂದ್ರೆ ಪ್ರತಿಯೊಂದು ಜೀವ ಕೂಡ ಬಹಳ ಮುಖ್ಯವಾದ. ಗೊತ್ತಿಲ್ಲ ಯಾರ್ಯಾರ ಜೀವ ಎಷ್ಟೆಷ್ಟು ಅಮೂಲ್ಯವಾಗಿರುತ್ತೋ, ಅವರ ಮಕ್ಕಳು ಏನೇನು ಕೆಲಸ ಮಾಡ್ತಾ ಇರ್ತಾರೋ, ಅವರವ್ರ ಮೇಲೆ ಎಂತೆಂಥ ಹೋಪ್ಗಳು ಇಟ್ಕೊಂಡಿರ್ತಾರೋ, ಎಂತೆಂಥ ನಂಬಿಕೆಗಳಂತಹ ಮಾಡ್ಕೊಂಡಿರ್ತಾರೋ, ಕೂಲಿ ಕೆಲಸ ಮಾಡೋಕಂದ್ರೆ ಉಳಿಸ್ರಿ ಅವ್ರನ್ನ. ಇಷ್ಟು ಹೇಳ್ತಾ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನನ್ನ ಒಂದು ಇಂಟೆನ್ಷನ್ ಒಂದೇ, ಯಾರಿಗೂ ಏನು ತೊಂದರೆ ಆಗಬಾರ್ದು. ನನ್ನ ಒಂದು ಇಂಟೆನ್ಷನ್ ಒಂದೇ, ಯಾರಿಗೂ ಏನು ತೊಂದರೆ ಆಗಬಾರ್ದು. ಆಗಿರೋನ್ನ ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ನಮ್ಮ ಕಣ್ಮುಂದೆ ಆಗ್ತಾಯಿದೆ ಅಂದರೆ ನಾವು ಅದಕ್ಕೆ ರೆಸ್ಪಾನ್ಸು ಮತ್ತು ರಿಯಾಕ್ಟ್ ಮಾಡಬೇಕು. ಹಂಗಂತ ಬಿಟ್ಟು ಅದೇ ದಗ್ದಾಗೆ ನಿಮ್ಮ ಮನೆ ತಂದವರು ನಿಮ್ಮ ಮನೆಯವ್ರು ಯಾರನ್ನ ಬಿದ್ದರೆ ಸುಮ್ಕಿರ್ತೀರ. ಅದೇ ಥರ ಒಂದು ಜೀವ ಉಳಿಸಿದೆ, ಅದರಂತ ಎಷ್ಟು ಪುಣ್ಯ ಬರುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? ಆದಷ್ಟು ಪ್ರಯತ್ನ ಪಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಸಾಕು. ಎಷ್ಟಾಗುತ್ತೋ ಅಷ್ಟೇ ಪ್ರಯತ್ನ ಪಡಿ. ನನ್ನ ಕೈಲಿ ಇಷ್ಟೇ ಆಗಿದೆ ಇವತ್ತು, ಸೊ ಇಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ. ಮುಂದೊಂದು ದಿನ ಇದಕ್ಕಿಂತ ನಾನು ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಪ್ರಯತ್ನ ಪಡ್ತೀನಿ. ನನ್ನ ಮುಂದೆ ಆದರೆ ಇನ್ನೊಂದು ದಿನ ಇದಕ್ಕಿಂತ ಏನನ್ನ ಹೆಚ್ಚಾಗಿ ನಾನು ಆದರೆ ನನ್ನ ಕೈಲಿ ಆದಷ್ಟು ನನ್ನ ಹೆಲ್ಪ್ ಮಾಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಸೊ ನಾನು ಯಾವುದೇ ಒಂದು ಜಾತಿ ಭೇದ ಭಾವ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮುಖಾಂತರವಾಗಿ ಹೇಳ್ತಾ ಇಲ್ಲ. ಒಂದು ಮನುಷ್ಯತ್ವವಾಗಿ ಎಲ್ಲರಿಗೂ ಕೂಡ ಅಷ್ಟು ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಒಂದು ಗುಡ್ ಇನ್ಫಾರ್ಮೇಷನ್ ಆಗಲಿ ಅಂತ ಒಂದು ಹೇಳ್ತಾ ನಾನು ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಯಾವನು ಕೂಡ ಇಲ್ಲಿ ಎಂಥ ಜನ ಇದೆ. ಅಣ್ಣ ಮೆಡಿಕಲ್ ಬಾಕ್ಸ್ ಮಡಿಪಾಲ್ ಹ್ಞೂ ಅಣ್ಣ. ಪಾಪ ಸ್ವಲ್ಪ ರಕ್ತ ಆದರೂ ನಿಲ್ಲುತ್ತಣ್ಣ. ಪ್ರತಿಯೊಂದು ಮೆಡಿಕಲ್ ಇದು ಪೆಟ್ರೋಲ್ ಬಂಕಲ್ಲಿ ಮೆಡಿಕಲ್ ಬಾಕ್ಸ್ ಇರಬೇಕು ಎಮರ್ಜೆನ್ಸಿ. ಅಣ್ಣ ಹತ್ತಿ ಏನೋ ಯಾವುದೂ ಪರವಾಗಿಲ್ಲ ಅಣ್ಣ, ಕೊಡಿ ಅಣ್ಣ ಸ್ವಲ್ಪ ಆದರೂ ನಾವು ಏನಾದ್ರು ಸ್ವಲ್ಪ ಕಟ್ಟಿ ಅಣ್ಣ ಸುಮಾರು ಅಣ್ಣ. ನಂಬರ್ ಐತೆ ಯಾರ್ದಾನ ಗುರ್ತು, ಪಾಸ್ವರ್ಡ್ ಐತೆ ಫೋನ್ಗೆ. ನಿನ್ನ ಹೆಸರೇನು? ಸಿರಿಯಪ್ಪ ಅವ್ರಿಗೆ ಫೋನ್ ಮಾಡ್ತೀನಿ. ಸಿರಿಯಪ್ಪ ಗೊತ್ತೇನಾ? ಬುಕ್ಕ ಗೊತ್ತಂತೆ.
ನಂದಲ್ಲಪ್ಪ ಅವ್ರದ್ದು. ಹಿಂಗೆ ಮಲ್ಕ ಹಿಂಗ್ ಮಾಡ್ಕ ಓಪನ್ ಮಾಡು ನೀನು ಓಪನ್ ಮಾಡು ಆ ನಂಬರ್ ಅಲ್ಲ ಒಂದು ಗಾಡಿ ಮುಂದೆ ಗಾಡಿ ಅದು ಯಾರು ಫೋನ್ ಅವರು ಹೊಸಕೆರೆ ಹತ್ರ ಪೆಟ್ರೋಲ್ ಬಂಕ್ ಮಂಜು ಇದೆ ಫೋನ್ ಅವ್ರಿಗೆ. ಮಕ್ಕಳೆಲ್ಲ ಏಟಾಗ್ಬಿಟ್ಟು ಟಿವಿ ಕಟ್ಟಾಗಿದೆ. ಬೇರೆ ಬೇರೆ ನಂಬರ್ ಅಂದರೆ ಬರೀ ಜಾಸ್ತಿ ಏಟಾಗಿದೆ. ಸೇವ್ ಇರುತ್ತಲ್ಲ ನಂಬರ್ ಇವಾಗ ಆಟೋ ಬಂದಿದೆ. ಆಟೋಗೆ ಹತ್ತಿಸ್ತಾರಲ್ಲ ಗೊತ್ತಿಲ್ಲ. ಬಸ್ ಹತ್ತಿಸ್ಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ. ಯಾರಿಗೆ ಗೊತ್ತು ಯಾರ್ಯಾರು ಜೀವ ಎಲ್ಲೆಲ್ಲಿ ಹೇಗೆ ಹೋಗುತ್ತೋ ಹೇಳೋಕ್ಕಾಗಲ್ಲ. ಅದಕ್ಕೆ ಸೇಫ್ ಡ್ರೈವ್ ಮಾಡಿ, ಹೆಲ್ಮೆಟ್ ಹಾಕಿ ಬಂದಿದ್ದು ಕೊಡ್ತಾರೆ.